ಈ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ ಸಂಭ್ರಮದ್ದು ಕಳೆದ ವರ್ಷ ನಾನು ಭಾಗವಹಿಸಿದ್ದೆ, ಮಳೆಗೆ ಹಾಕಿದ್ದೆ, ಪುಸ್ತಕ ಮಳೆಗೆ. ಈ ವರ್ಷ ನಮ್ಮ ಏನ್ಗೆ ಬಾಳಪ್ಪನವರ 11ನೇ ಮುದ್ರಣ ಬಿಡುಗಡೆ ಆಯಿತು ಕೂಡ ನಿನ್ನೆ. ಇದು ಬಹಳ ಎಲ್ಲ ಬೇರೆ ಬೇರೆ ನಾಡಿನ ಬೇರೆ ಬೇರೆ ರಾಜ್ಯದ ಲೇಖಕರು, ಸಾಹಿತ್ಯಾಸಕ್ತರು, ಸಾಹಿತ್ಯದ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಸೇರುವಂತಹ ಸ್ಥಳ ಆಗಿದೆ. ಉತ್ಸವ ಅಂದ್ರೆ ಸಂಭ್ರಮ. ಹಾಗಾಗಿ ಎಲ್ಲರನ್ನು ಪರಸ್ಪರ ಭೇಟಿಯಾಗುವ, ಕನೆಕ್ಟ್ ಆಗುವ, ಕೂತು ಚರ್ಚೆ ಮಾಡುವ ಮತ್ತು 8 ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇಂಥದ್ದೊಂದು ಆಗ ಮಾಡಿಕೊಟ್ಟಿದ್ದ ಗೆಳೆಯರಾದ ಸತೀಶ್ ಚಪ್ಪರ್ಕೆ ಮತ್ತು ದೇವು ಪತ್ತರ್ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಚಲೋ ಕಾರ್ಯಕ್ರಮ ಇದು. ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಅಂತ ನಡೀತಿತ್ತು, ಅದೇ ರೀತಿಯೇ ಇದು ಸಾಹಿತ್ಯ ಉತ್ಸವ ಬಹಳ ಚಲೋ ರೀತಿಯಲ್ಲಿ ನಡೀತಾ ಇದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಲಿ. ಆಗಸ್ಟ್ದಲ್ಲಿನೇ ಶ್ರಾವಣ ಬರುತ್ತೆ, ಶ್ರಾವಣ ಸಂಭ್ರಮನೂ ಹೌದು. ಶ್ರಾವಣ ಅಂದ್ರೆ ಹಬ್ಬಗಳನ್ನು ತರುವಂಥ ತಿಂಗಳೂ ಹೌದು, ಸಾಹಿತ್ಯ ಉತ್ಸವ ಸಾಹಿತ್ಯ ಸಂಭ್ರಮವನ್ನು ತರುವಂಥ ತಿಂಗಳೂ ಹೌದು. ಅದು ಕೂಡ ನಮ್ಮಂಥವ್ರಿಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಇನ್ನೊಂದು ಹಬ್ಬ ಆಗಿರ್ಬೋದು, ಈ ಥರದ ಉತ್ಸವದಲ್ಲಿ ಸಾಹಿತ್ಯ ಉತ್ಸವದಲ್ಲಿ ಭಾಗವಹಿಸುವುದೇ ನನ್ನ ಮಟ್ಟಿಗೆ ಹಬ್ಬ ಅಂತ ತಿಳ್ಕೊಂಡಿದ್ದೀನಿ.